89ರಿಂದ 90 ಆಯ್ತು. ಹೆಂಗೆ ಜೀವನ? ಹಿಂಗಾದ್ರೆ ಜೀವನ ಬಹಳ ಕಷ್ಟ ಆಗುತ್ತೆ ನಮ್ಗೆ. ಯಾಕಂದ್ರೆ ದಿನಕ್ಕೂ ರೇಟ್ ಜಾಸ್ತಿ ಆಗ್ತಾನೆ ಇದೆ ಹೊರತು ಆಟೋ ಡ್ರೈವರ್ಗಳು ಸಮಸ್ಯೆನ ಪರಿಹರಿಸಕ್ಕೆ ಯಾರ ಕೈಲೂ ಆಗ್ತಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ಅವಾಗಿನ ಇದ್ರಲ್ಲಿ 100 ರೂಪಾಯಿಗೆ 2 ಲೀಟರ್ ಬರೋದು, ಆದ್ರೆ ಇವಾಗ 100 ರೂಪಾಯಿ 1 ಲೀಟರ್ ಕೊಟ್ಟು ಹಾಕಿಸ್ಕೊ 1 ಲೀಟರ್ ಬರ್ತಾ ಇದೆ. ತುಂಬಾ ಕಷ್ಟ ಆಗುತ್ತೆ ಹಿಂಗಾದ್ರೆ. ನೀವು ಇದಕ್ಕೋಸ್ಕರ ಸುಮ್ಮನೆ ಅವ್ರು ಏನ್ ಹಾಕ್ತಾರೋ ಏನ್ ಮಾಡ್ತಾರೋ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀರಾ? ಎಲ್ಲ ಒಗ್ಗಟ್ಟಾಗಿ ಕೇಳ್ಬೇಕಲ್ಲ ಮೇಡಮ್, ಒಬ್ಬೊಬ್ರು ಕೇಳಕ್ ಆಗಲ್ವಲ್ಲ. ಕೇಳ್ಬೇಕಲ್ವಾ ಸರ್? ಎಲ್ಲ ಒಗ್ಗಟ್ಟಾಗಲ್ವಲ್ಲ ಮೇಡಮ್, ಒಬ್ನೇ ನಿಂತ್ಕೊಂಡು ಇದ್ ಮಾಡಕ್ ಆಗಲ್ವಲ್ಲ ನಾವು. ಇವಾಗ 90ರಿಂದ 100 ರೂಪಾಯಿಗೆ ಹೋದ್ರೆ 100 ರೂಪಾಯಿನ ಹಾಕ್ಸ್ಕೊತೀರಾ? 100 ರೂಪಾಯಿ ಕೊಟ್ಟು ಹಾಕಿಸ್ಕೊಂಡ್ರೆ ಮೇಂಟೈನ್ ಮಾಡಕ್ ಎಲ್ಲ ಆಗುತ್ತೆ ಮೇಡಮ್. ನಮ್ ಜೀವನ ನಡಿಬೇಕಲ್ಲ, ಬರೀ ಇದನ್ನೇ ಸಾಕೊಂಡು ಹೋದ್ರೆ ಇದಕ್ಕೆ ಹಾಕೊಂಡು ಹೋದ್ರೆ ಬಂಡವಾಳ. ಇವಾಗಿನ ಇದ್ರಲ್ಲಿ ಡ್ಯೂಟಿಗಳು ಆಗ್ತಾ ಇಲ್ಲ. ಈಗ ಇವಾಗ್ಲೂ ತಿರ್ಗಾ ಸ್ಟಾರ್ಟ್ ಆಗಿ ನೋಡಿ, ಲೈನ್ ಇವಾಗ ಬೇರೆ ಇಲ್ಲಿದೆ. ಒಂದು ಹಾಫ್ ಅನ್ ಅವರ್ ಮೊದಲು 2 ಅವರ್ ನಿಂತ್ಕೋಬೇಕಾಯ್ತು, ಇವಾಗ ಒಂದು 1/4 ಗಂಟೆ ಆದ್ರೂ ನಿಂತ್ಕೊಂತೀರಾ? ನಿಂತ್ಕೊಂತೀವಿ ಮೇಡಮ್, 1/4 ಗಂಟೆ ಹಾಫ್ ಅನ್ ಅವರ್ ಆಗೇ ಆಗುತ್ತೆ. ಇಲ್ಲ ಹಾಫ್ ಅನ್ ಅವರ್ ಕಳೆದ್ರೆ ದುಡಿಯೋದೇ ಯಾವಾಗ? ಮತ್ತೆ ರೈಟ್ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಆಗಿದೆ. ಅದೇ ಮೇಡಮ್, ಬಹಳ ಕಷ್ಟ ಆಗ್ತಾ ಇದೆ ಇವಾಗಿನ ಇದ್ರಲ್ಲಿ. ಸರ್ಕಾರಕ್ಕೆ ನೀವು ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಿ ಮೇಡಮ್, ಎಲ್ಲ ಅವರೇ ನೋಡ್ಕೊಬೇಕಲ್ವಾ, ನಾವು ಹೇಳೇನ್ ಪ್ರಯೋಜನ? ಇವಾಗ ಕೇಳ್ಕೊಂಡು ಹೋಗ್ತಾ ಇದ್ರಲ್ಲ ನಿಮ್ಗೆ, ಎಲ್ಲರೂ ಹೇಳ್ತಾರೆ, ಅವ್ರು ಕೇಳ್ತಾರ? ಕೇಳಲ್ಲ. ನಾವ್ ಹೇಳೋದಷ್ಟೇ ಅವ್ರ ತಲೆಗೆ ಹಾಕೋಣಲ್ಲ. ಅವ್ರ ತಲೆಗೆ ಹಾಕೊಂಡು ಇದ್ ಮಾಡ್ಬೇಕು, ನಾವ್ ಹೇಳೇನ್ ಪ್ರಯೋಜನ? ಸರ್, ಸಂಸಾರ ಹೇಗ್ ಮಾಡ್ತಿದ್ರ ಈ ದುಡ್ಡಲ್ಲಿ? ಇವಾಗ ಎಷ್ಟು ದುಡ್ಡು ಬಿಟ್ಟು ತಗೊಂಡೋಗಿ ಕೊಡ್ತೀರಾ ಮನೆಗೆ? ಎಲ್ಲಿ ಮೇಡಮ್ ಕೊಡಕ್ ಆಯ್ತದೆ ಇವಾಗಿನ ಇದ್ರಲ್ಲಿ? ಈ ಗ್ಯಾಸ್ ರೇಟು, ನಮ್ ಕಮಿಟ್ಮೆಂಟು, ಉಳ್ಸೋದ್ ಎಲ್ಲಿ, ಮನೆ ಕೊಡೋದ್ ಎಲ್ಲಿ? ಸದ್ಯಕ್ 3 ಹೊತ್ತು ಕೂಳ್ ತಿಂದ್ರೆ ಸಾಕು ಅನ್ನಂಗ್ ಆಗೈತೆ. 3 ಹೊತ್ತು ತಿಂತಾ ಇದೀರಾ ಸರ್? ಎಲ್ಲಿ ಮೇಡಮ್ ತಿನ್ನಕ್ ಆಯ್ತದೆ 3 ಹೊತ್ತು? ಇಲ್ಲಿ ಅರ್ಧ ಗಂಟೆ ನಿಂತ್ಕೊಂಡ್ರೆ ಎಲ್ಲಿ ತಿನ್ಲಿ ನಾವು? ಕೂಳಿನ ಎಲ್ಲಿ ತಿನ್ಲಿ? ಎಷ್ಟು ಜನ ಸರ್ ಮಕ್ಕಳು ನಿಮ್ಗೆ? ನಮ್ಗೆ ಇವಾಗ ಮೇಡಮ್ ಮದುವೆ ಆಗಿರೋದು. ಓಕೆ ನಾನು ನಿಮ್ಮ ಹೆಂಡತಿ ಅಡ್ಜಸ್ಟ್ ಮಾಡ್ಕೊಂತಾರ ನೀವು ಎಷ್ಟು ತಗೊಂಡು ಕೊಟ್ರು? ಅವ್ರಿಗೂ ಅರ್ಥ ಆಗತ್ತಲ್ಲ ಮೇಡಮ್, ಜೀವನ ಎಷ್ಟು ಕಷ್ಟ ಅಂತ. ಅದೇ ಅಲ್ವಾ ಸರ್ ಸಂಸಾರ? ನೀವೇನೇ ಮಾಡಿದ್ರು ಕೈ ಜೋಡಿಸ್ಲೇಬೇಕು. ಕಷ್ಟನ ಸುಖನ ಕೈ ಜೋಡಿಸ್ಕೊಂಡ್ ಜೊತೆಲಿ ಇದ್ದಾರೆ. ಸರ್ಕಾರ ಅಂತೂ ಕೈ ಜೋಡಿಸಲ್ಲ. ಸರ್ಕಾರ ಎಲ್ಲಿ ಜೋಡಿಸದೆ ಮೇಡಮ್? ಅಯ್ಯೋ, ಸರ್ಕಾರ ಆತರ ಇದ್ರೆ ನಾವ್ ಇಲ್ಲಿ ಕ್ಯೂ ನಿಂತ್ಕೊಂಡಂಗೆ ಇರ್ಲಿಲ್ಲ ಅಲ್ವಾ? ಅಲ್ಲ ಇವಾಗೆಲ್ಲ ಮೊನ್ನೆ ಲಾಸ್ಟ್ ಮಂತ್ ಅಲ್ಲಂತೂ ಎಷ್ಟು ಲೈನ್ ಗಟ್ಟಲೆ ನಿಂತ್ಕೋಬೇಕಾಯ್ತು, ಕ್ಯೂ ಗಟ್ಟಲೆ ನಿಂತ್ಕೋಬೇಕಾಯ್ತು. ಸರ್ಕಾರ ಅವಾಗ ತಾನೆ ಎಲ್ಲಿ ನೋಡ್ತು ಮೇಡಮ್? ಎಲ್ಲಿ ನೋಡ್ತಾ ಅವಾಗ ತಾನೆ? 56 ರೂಪಾಯಿಂದ 89 ರೂಪಾಯಿಗೆ ಬಂತು, 89ರಿಂದ 90ಕ್ಕೆ ಬಂತು. ಇನ್ನೊಂದು 5 ರೂಪಾಯಿ ಜಾಸ್ತಿ ಆಯ್ತದೆ. ಏನ್ ಮಾಡಾಕೈತದೆ? ಇಷ್ಟು ಜಾಲಿ ಮಾಡ್ತಿರಲ್ಲ ಸರ್ ಆಟೋ ಡ್ರೈವರ್ಸ್. ಏನ್ ಮಾಡದ ಲೈನ್ ಅಲ್ಲಿ ನಿಂತ್ಕೊಂಡು ರಾಜನ್ ತರ ಹೇಳ್ತೀರಾ ಸರ್? ಏನು ಮಾಡಕ್ಕಾಗಲ್ಲ ಮೇಡಮ್, ಏನು ಮಾಡಕ್ಕಾಗಲ್ಲ. ಏನ್ ಮಾಡಾಕೈತದೆ? ಜಾಸ್ತಿ ಆಗಿದೆಯಲ್ಲ ಸರ್ ಮತ್ತೆ? ಗೊತ್ತಿಲ್ಲ, ಈಗ ಹಾಕಿಸ್ತಾ ಇದೀನಿ, ನೋಡ್ಬೇಕು. 90 ರೂಪಾಯಿ ಆಗಿದೆ ಸರ್ ಈಗ. ಗೊತ್ತಿಲ್ಲ, ಈಗ ನೋಡ್ತೀನಿ ಹೋಗ್ಬಿಟ್ಟು. ಹೇಗ್ ಸರ್ ಸಂಸಾರ? ಎಲ್ಲ ಹೇಳ್ಬೇಕು ನೀವೇ. ಹೇಗ್ ಸಂಸಾರ ನಡೀತಾ ಇದೆ ಲೈಫು? ಏನೋ ನಡೆಸ್ಲೇಬೇಕಲ್ಲ. ಅವ್ರಿಗೇನವ್ರು ಕುತ್ಕೊಂಡು ಮಾಡ್ತಾ ಇರ್ತಾರೆ, ಬೆಲೆಗಳು ಜಾಸ್ತಿ ಮಾಡ್ತಾ ಇರ್ತಾರೆ. ಅನ್ಭವ್ಸೋರು ನಾವು, ಅವ್ರು ಅನ್ಭವಿಸ್ತಾರ? ಈಗಾಗಲೇ ಅವರು ಫ್ಲೈಟಲ್ಲಿ ಓಡಾಡಬೇಡಿ ಅಂದರು, ಅವರೇ ಹೋಗೋರು ದಿನ ಟ್ರಿಪ್ಪು. ಆ ಊರಿಗೆ ಜನಸಾಮಾನ್ಯರಿಗೆ ಒಂದು ರೂಲ್ಸು, ಅವ್ರಿಗೆ ಒಂದು ರೂಲ್ಸು. ಅಲ್ಲ ಈಗ ನೀವು ಈಗ ಮೀಟರ್ ಬೆಲೆನೂ ಜಾಸ್ತಿ ಮಾಡಿಲ್ಲ ಅನ್ಸುತ್ತೆ. ಅದು ಮಾಡ್ತಾ ಇಲ್ವಲ್ಲ, ಕೇಳ್ತಾ ಇದ್ದೀವಿ, ಮಾಡ್ತಾ ಇಲ್ಲ. ಆಯ್ತು ಏನಂತ? ಗ್ಯಾಸ್ ಪ್ರೆಷರು ಕಮ್ಮಿ ಇದೆ ಅಂತ. ಕಮ್ಮಿ ಇದೆ ಹಾಕ್ಸ್ಕೊಂಬಿಡಿ ಅಂತ ಇದಾರಾ? ಸ್ಟಾಕ್ ಇಲ್ವಂತ? ಪ್ರೆಷರ್ ಕಮ್ಮಿ ಇದೆ ಅಂತ. ಓಕೆ. ಅಲ್ಲ ಸರ್, ಈಗ ಆದ್ರೆ ದಿನಕ್ಕೂ ಬೆಲೆ ಜಾಸ್ತಿನೇ ಆಗ್ತಿದ್ರೆ ಜೀವನ ಹೆಂಗೆ? ಜೀವನ ಕಷ್ಟ ಆಗ್ತಾ ಇರುತ್ತೆ. ಅನುಭವಿಸೋರು ಮಿಡ್ಲ್ ಕ್ಲಾಸ್ ಅವರು, ಬಡವರೇ ಅನುಭವಿಸೋರು. ಶ್ರೀಮಂತರಿಗೆ ಅವ್ರಿಗೇನಲ್ಲ, ಅವ್ರು ಯಾರು ಏನು ಅನುಭವಿಸೋರಲ್ಲ ನಾವೇನೆ. ಈಗ ಅವ್ರು ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಮೀಟರ್ ರೇಟ್ ಜಾಸ್ತಿ ಮಾಡ್ಕೊಡ್ತಾ ಇದ್ದಾರಾ? ಮಾಡ್ಕೊಡ್ತಾ ಇಲ್ಲ. ಮೀಟರ್ ರೇಟ್ ಜಾಸ್ತಿ ಮಾಡಿಕೊಟ್ರೆ ಅನುಕೂಲ ಆಯ್ತದೆ ರೀ. ಮೀಟರ್ ರೇಟ್ ಜಾಸ್ತಿ ಐತಲ್ಲ, ಬರೀ ಗ್ಯಾಸ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಗ್ಯಾಸ್ ಬೆಲೆ ಜಾಸ್ತಿ ಮಾಡ್ತಾನೆ ಸರ್. 56 ರೂಪಾಯಿಂದ ಅದೇ ಹೇಳ್ತಾ ಅಲ್ವಾ, ಗ್ಯಾಸ್ ಬೆಲೆ ಮಾತ್ರ ಜಾಸ್ತಿ ಮಾಡ್ತಾವ್ರೆ, ಮೀಟರ್ ಬೆಲೆ ಜಾಸ್ತಿ ಮಾಡ್ಕೊಡ್ತಾ ಇಲ್ವಲ್ಲ. ಸುಮ್ಮನೆ ಹಾಕ್ಸ್ಕೊತಾ ಇದ್ರಲ್ಲ ಲೈನ್ ಅಲ್ಲಿ ನಿಂತ್ಕೊಂಡ್ ಬೇರೆ. ಈಗೇನ್ ಮಾಡೋದ? ಇಲ್ಲ ಅಂದ್ರ ಕೇಳ್ಬೇಕು ಸರ್ಕಾರನ. ಯಾರು ಬಂದ್ ಕೇಳ್ತಾರೆ? ನೀವುಗಳೇ ಕೇಳ್ಬೇಕು. ನಾವುಗಳು ಕೇಳಿದ್ರೆ ಉತ್ತರ ಕೊಡೋರು ಯಾರಿದ್ದಾರೆ? ರಾಜ್ಯ ಸರ್ಕಾರಕ್ಕೆ ಕೇಳಿದ್ರೆ ರಾಜ್ಯ ಸರ್ಕಾರದವ್ರು ಹೇಳ್ತಾರೆ ನಮ್ದು ಕೇಂದ್ರ ಸರ್ಕಾರದ್ದು ಇದು ಅಂತಾರೆ. ಕೇಂದ್ರ ಸರ್ಕಾರದವ್ರು ಕೇಳಿದ್ರೆ ಕೇಂದ್ರ ಸರ್ಕಾರ ಬರೀ ಟೂರ್ ಹೊಡೆಯೋದ್ರಲ್ಲೇ ಬಿಸಿ ಐತೆ. ಈಗ ರಾಜ್ಯ ಸರ್ಕಾರದವ್ರನ್ನ ಕೇಳಿದ್ರೆ ರಾಜ್ಯ ಸರ್ಕಾರದವ್ರು ನಾವು ಜಾಸ್ತಿ ಮಾಡಿಲ್ಲ, ಕೇಂದ್ರ ಸರ್ಕಾರದವ್ರು ಜಾಸ್ತಿ ಮಾಡಿರೋದು ಅಂತಾರೆ. ಕೇಂದ್ರ ಸರ್ಕಾರದವ್ರನ್ನ ಕೇಳಿದ್ರೆ ಅವ್ರು ಟೂರ್ ಹೊಡೆಯೋದ್ರಲ್ಲಿದ್ದಾರೆ. ಪ್ರೈಮ್ ಮಿನಿಸ್ಟ್ರು ಅವರೆಲ್ಲಿದ್ದಾರೆ ಇಂಡಿಯಾದಲ್ಲಿ? ನಾವೇ ತಗೋಬೇಕು, ತಲೆ ಮೇಲೆ ಹೊತ್ಕೋಬೇಕು. ಮನೆ ಜವಾಬ್ದಾರಿ ಹೊತ್ಕೊಂಡಂಗೆ ದೇಶದ ಜವಾಬ್ದಾರಿನೂ.